ಜೈ ಶ್ರೀ ಕೃಷ್ಣ. ನನ್ನ ಹೆಸರು ರಮ್ಯಾ ಕಶ್ಯಪ್ ಅಂತ. ನಾನು ಶ್ರೀ ಯೋಗೇಶ್ವರ ಕೃಷ್ಣ ಗುರುಜಿಯವರ ಶಿಷ್ಯೆ. ಕಳೆದ ವಾರ ಗುರುಪೂರ್ಣಿಮೆ ಸತ್ಸಂಗ, ಮಂಗಳವಾರ ಗುರುಜಿ ಮನೆಯಲ್ಲಿ ನಡೆದಂಥ ಸತ್ಸಂಗ ಮತ್ತು ಅದರ ನಂತರ ದಿನಗಳಲ್ಲಿ ನನಗಾದ ದೈವಿಕ ಅನುಭವಗಳನ್ನ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವಾರ ನನ್ನ ಮನಸ್ಥಿತಿ ಹೇಗಿತ್ತು ಸತ್ಸಂಗ ಅಟೆಂಡ್ ಮಾಡೋಕ್ಕೆ ಮುಂಚೆ ಅಂದರೆ ತುಂಬ ಭಾರವಾದ ಮನಸ್ಸಿತ್ತು. ಯಾಕೆಂದರೆ 2 ತಿಂಗಳಿಂದೆ ನನಗೆ ತುಂಬ ಇಷ್ಟವಾದಂಥ ಜಾಬ್ಗೊಂದು ಅಪ್ಲೈ ಮಾಡಿದ್ದೆ. ಏನೂ ಪ್ರೋಗ್ರೆಸ್ ಆಗಿರಲಿಲ್ಲ, ಯಾವುದೋ ಅಪ್ರೂವಲ್ಗೋಸ್ಕರ ಪೆಂಡಿಂಗ್ ಆಗೋಗಿತ್ತು. ನಾನು ಹೆಚ್ಚು ಕಮ್ಮಿ ಅದು ಸಿಗಲ್ಲ ಅಂತಲೇ ನಾನು ಯೋಚನೆ ಮಾಡಿಬಿಟ್ಟಿದ್ದೆ. ಹೀಗೆ ಭಾರವಾದ ಮನಸ್ಸಲ್ಲಿ ಸತ್ಸಂಗ ಶುರು ಮಾಡಿದ್ದೆ. ಯಾವಾಗಲೂ ಮಾಡುವಂತೆ ನಾವು ಸತ್ಸಂಗದಲ್ಲಿ ಭಜನ್ಸಿಂದ ಶುರು ಮಾಡಿದ್ವಿ. ಸುಮಾರು 2 ಭಜನ್ಸ್ ಆಗಿರಬಹುದು ಅವತ್ತು. ಥಟ್ಟನೆ ನನ್ನ ಮನಸ್ಸು ತುಂಬ ಹಗುರವಾಗೋಯಿತು. ತುಂಬ ಒಳಗಿಂದ ಆನಂದ ಉಕ್ಕಿ ಬರ್ತಾಯಿತ್ತು. ನನಗೆ ಗೊತ್ತಾಗದಿರೋಂಗೆ ಸಂತೋಷ ಹೆಚ್ಚಾಗ್ತಾ ಹೋಯಿತು. ವಾತಾವರಣ ತುಂಬ ತುಂಬ ಪಾಸಿಟಿವ್ ಎನರ್ಜಿ ತುಂಬಿತ್ತು. ಎಷ್ಟು ಎನರ್ಜಿ ಇತ್ತು ಅಂದರೆ ನಾವು ಭಜನ್ಸ್ ಹೇಳ್ತಾ ಅದು ಇನ್ನೂ ಜಾಸ್ತಿ ಆಗ್ತಿತ್ತು. ಬಹುಶಃ ಒಂದು ಪಾಯಿಂಟಲ್ಲಿ ನನಗೆ ಎನರ್ಜಿ ಬಿಸಿ ಶಾಖ ಕೂಡ ನನಗೆ ತಾಗ್ತಿತ್ತು ಅಂತ ಅನುಭವ ಕೂಡ ಆಗ್ತಾಯಿತ್ತು. ಇದನ್ನು ಎಲ್ಲ ಜೊತೆ ನಾನು ಬಂದವ್ರ ಜೊತೆ ಎಲ್ಲ ನಾನು ಅನುಭವನ ಶೇರ್ ಮಾಡಿದ್ದೆ. ಇದಾದ ನಂತರ ನಾವು ಸತ್ಸಂಗ ಮುಗಿಸಿ ಆಶೀರ್ವಾದ ಪಡೆದುಕೊಂಡು ಗುರುಜಿ ಅವ್ರದ್ದು ಪ್ರಸಾದ ತೊಗೊಂಡು ಮನೆಗೆ ಬಂದುಬಿಟ್ವಿ. ಇದಾದ 2 ದಿವಸ ಗುರುವಾರಕ್ಕೆ ನನಗೆ ಮೆಸೇಜ್ ಬಂತು. ನನ್ನ ಡ್ರೀಮ್ ಜಾಬ್ಗೆ ಅಪ್ಲೈ ಮಾಡಿದ್ದ ಅಪ್ರೂವಲ್ಸು ನನಗೆ ಕ್ಲಿಯರ್ ಆಗಿದೆ, ನನ್ನ ಹೈಯರ್ ಮಾಡ್ತಾರೆ ಅಂತ ಕೂಡ ಮೆಸೇಜ್ ಬಂತು. ಇದು ಮತ್ತೆ ನನಗೆ ತೋರಿಸ್ಕೊಟ್ಟ ವಿಷಯವೇನು ಅಂತಂದರೆ, ಗುರುಜಿ ಹೇಳಿಕೊಟ್ಟ ಸಾಧನೆ ಅನುಷ್ಠಾನ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲದರಲ್ಲೂ ಜಯವನ್ನು ಪಡೆದೇ ಪಡಿತೀವಿ.